So good evening students and welcome back to the Vidya Shakti Maths online class, and also welcome to the all teachers who have attended today's session. Okay. So today we are going to learn about the algebraic expression. Okay. So before going to learn the algebraic expression, I want to tell something. Okay. ಸೊ ನಿನ್ನಿಂದ ನಿಮಗೊಂದು ನ್ಯೂಸ್ ಗೊತ್ತಾಗಿರ್ಬಹುದು ಅನ್ಕೋತೀನಿ. ಯಾರಂದ್ರ ನಮ್ಮ ಒಂದು ದಕ್ಷ IAS ಅಧಿಕಾರಿ ಅವರು ಮಾಂತೇಶ್ ಬಿಳಿಗಿ ಸರ್. ಹೌದಾ? ಸೊ ನಿನ್ನೆ ಒಂದು ಕಾರ್ ಆಕ್ಸಿಡೆಂಟ್ ನಲ್ಲಿ ಅವರು ಡೆತ್ ಆದ್ರು. ಹೌದಾ? ಸೊ ಅವ್ರು ಎಲ್ಲರಿಗೂ ನ್ಯೂಸ್ ಆಲ್ಮೋಸ್ಟ್ ಗೊತ್ತಿದೆ, ಬಟ್ ಅವರೊಂದಿಷ್ಟು ಇನ್ಸ್ಪಿರೇಷನ್ ವರ್ಡ್ಸ್ ಅನ್ನ ನಾನು ಇವತ್ತು ಕೇಳ್ತಾ ಇದ್ದೆ. ಹಾಗಾಗಿ ನಿಮ್ ಜೊತೆ ಸ್ವಲ್ಪ ಶೇರ್ ಮಾಡ್ಕೋಬೇಕು ಅನಿಸ್ತು ನಂಗೆ. ಯಾಕೋ ಆ ವರ್ಡ್ ಅವ್ರು ಹೇಳಿರುವಂತಹ ಒಂದು ಇನ್ಸ್ಪಿರೇಷನ್ ಸ್ಟೋರಿ ನನಗ ಅಂದ್ರೆ ಈಗ ಅವ್ರ ಪಾಪ ಎಂತ ಕಷ್ಟದ ಇದ್ರೊಳಗ್ ಬೆಳೆದಿದ್ರಂದ್ರ ಒಮ್ಮೊಮ್ಮೆ ಊಟ ಇಲ್ದ ನೀರ್ ಕುಡಿದ್ ಮಲ್ಕೋತಿದ್ರಂತ ಅವ್ರು ಸಣ್ಣವ್ರಿದ್ದಾಗ. ಹೌದಾ? ಅಂದ್ರೆ ಅಷ್ಟು ಕಷ್ಟದ ಊಟಕ್ಕೂನು ಅವ್ರಿಗೆ ಏನಾಗಿತ್ತು, ಒಂದ್ ಹೊತ್ತು ಊಟಕ್ಕೂನು ಇರ್ತಿದ್ದಿಲ್ಲ ಅಂತ. ಅಂತವ್ರು ನೀರ್ ಕುಡಿದ್ ಮಲ್ಕೋತಿದ್ರಂತ ಒಂದ್ ಸಮ್ ಟೈಮ್ ಊಟ ಇಲ್ದಾಗ. ಆಮೇಲೆ ಒಮ್ಮೊಮ್ಮೆ ಅವ್ರ ಏನ್ ಮಾಡಿದ್ರಂತ, ಒಮ್ಮೆ ಅಗ್ದಿ ಏನೂ ಇಲ್ಲ ಅಂದಾಗ ಟ್ಯೂಷನ್ ಹೇಳ್ತಿದ್ರಂತ. ಅಂದ್ರೆ ಸ್ಕೂಲ್ ತಾವು ಕಲಿಯೋ ಟೈಮಿಗೆ ಮತ್ತೆ ಟ್ಯೂಷನ್ ಹೇಳ್ತಿದ್ರಂತ. ಅವ್ರ ಫೀಸ್ ಏನಂದ್ರ ಬೆಳಗಿಂದ ಒಂದು ಬ್ರೇಕ್ಫಾಸ್ಟ್ ಕೊಡ್ಬೇಕಂತ ಅವ್ರಿಗೆ. ಅಂದ್ರೆ ಅದೇ ಫೀಸ್ ಅಂದ್ರೆ ಅಷ್ಟೂನು ಅವ್ರಿಗೆ ಬ್ರೇಕ್ಫಾಸ್ಟಿಗೂ ಇರ್ತಿದ್ದಿಲ್ಲ ಅಂತ. ಓಕೆ. ಸೊ ಹಂಗಾಗಿ ಯಾಕೆ ನಾ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರ, ಸೊ ನಮ್ಗೆ ಎಲ್ಲಾನು ಇರ್ತೈತಿ, ನಮ್ ಪೇರೆಂಟ್ಸ್ ಎಲ್ಲಾನು ಪ್ರೊವೈಡ್ ಮಾಡಿರ್ತಾರ. ಆದ್ರೂ ನಮ್ಗೊಂದ್ ಓದ್ಲಿಕ್ ಒಂದು ನೆವ ಅಂತಾರಲ್ಲ, ಹಂಗ ನೆಪ. ಸುಳ್ಳ ನಂಗೆ ಅದಿಲ್ಲ ಇದಿಲ್ಲ, ನನ್ ಜೊತೆ ಅದಿಲ್ಲ, ಅಥವಾ ನಂಗೆ ಸರಿಯಾಗಿ ಬುಕ್ಸ್ ಇಲ್ಲ, ಅಥವಾ ನಾನ್ ಹೋಗಿರುವಂತ ಸ್ಕೂಲ್ ಸರಿ ಇಲ್ಲ, ಈ ರೀತಿ ನಮ್ಮ ಏನೋ ಮೈಂಡ್ ಸೆಟ್ ಇರ್ತಾವ. ಬಟ್ ಅವ್ರು ಈಗ ನಾವು ಇನ್ ಕೇಸ್ ನಾವು ಆ ಪರಿಸ್ಥಿತಿ ಒಳಗೆ ಇದ್ದಿದ್ರೆ ನಾವ್ ಏನು ಓದ್ತಿದ್ದೇ ಇಲ್ಲ ಏನೋ ಅನಿಸ್ತಿತ್ತು ನನಗೆ. ಹೌದಾ? ಸೊ ಇವೆಲ್ಲ ನಾವು ಯಾಕೆ ಇನ್ಸ್ಪಿರೇಷನ್ ಅಂದ್ರೆ, ಅಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿಯೂ ಅವ್ರ ಒಂದು IAS ಕ್ಲಿಯರ್ ಮಾಡೋದು ಅಥವಾ IAS ಅದನ್ನ ಓದ್ಲಿಕ್ಕೆ ಅಂತಂದ್ರೆ ಅಷ್ಟು ಈಸಿ ಅಲ್ಲ. ಹೌದಾ? ಸೊ ಹಾಗಾಗಿ ನಾವು ನಮ್ಮಲ್ಲಿ ಏನೋ ಒಂದು ನ್ಯೂನ್ಯತೆಗಳು ಏನೋ ಇರ್ಲಿ ಅದನ್ನೆಲ್ಲ ಬದಿಗಿಟ್ಟು ಸರಿಯಾಗಿ ಓದಿ ಒಂದು ಸರಿಯಾದ ಗುರಿಯನ್ನ ಮುಟ್ಬೇಕು ಅನ್ನೋದು ಒಂದು ನನಗೆ ಇವತ್ತು ಹೇಳ್ಬೇಕು ಅನಿಸ್ತು. ಓಕೆ, ಕೇಳಿಸ್ತಾ ಇಲ್ವಾ? ಓಕೆ. ಇವಾಗ ನೆಕ್ಸ್ಟ್ ಒಂದು, ಇಷ್ಟೊತ್ತವರೆಗೂ ನೀವು ಸೈನ್ಸ್ ಕ್ಲಾಸ್ ಕಲ್ತೀರಿ. ಹೌದಾ? ಸೊ ಹಾಗಾಗಿ ಸಡನ್ ಆಗಿ ಮ್ಯಾಥ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡೋದು ಬೇಡ. ಸೊ ಹಾಗಾಗಿ ಒಂದು ಆಕ್ಟಿವಿಟಿಯನ್ನ, ಒಂದು 2 minutes ಆಕ್ಟಿವಿಟಿ ಇದೆ. ಸೊ ಆ ಆಕ್ಟಿವಿಟಿಯನ್ನ ಮಾಡಿ ನಾವೇನ್ ಮಾಡೋದು, ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಓಕೆ. ಸೊ ಹಾಗಾದ್ರೆ ಒಂದು ಆಕ್ಟಿವಿಟಿ ಇದೆ, ರೆಡಿ ಆಗ್ತೀರಾ? ಓಕೆ. ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಸ್ಕ್ರೀನ್? ಓಕೆ, 1 second. ಓಕೆ, ಒಂದು 2 minutes ಆಕ್ಟಿವಿಟಿ ಇದು, ಜಸ್ಟ್ ಆನ್ಸರ್ ಮಾಡ್ರಿ. ಓಕೆ, ಕ್ವಶನ್ ಏನಿದೆ ನೋಡ್ರಿ ಇಲ್ಲಿ. ಡೂ ಯು ಹ್ಯಾವ್ ಅ ಪೆಟ್? ಡೂ ಯು ಹ್ಯಾವ್ ಅ ಪೆಟ್? ಜಸ್ಟ್ ಒಂದು ವಾರ್ಮ್ ಅಪ್ ಆಕ್ಟಿವಿಟಿ, ಜಸ್ಟ್. ಓಕೆ, ಎಸ್. ಯಾವ್ದಂತ ಹೇಳ್ಬೋದಾ? ಕ್ಯಾಟ್. ವೆರಿ ಗುಡ್. ಡಾಗ್. ಓಕೆ. ಓಕೆ, ನೆಕ್ಸ್ಟ್ ಹೋಗೋಣ. ಇದನ್ನ ಎಲಿಮಿನೇಟ್ ಮಾಡೋಣ. ಇದನ್ನ ಮತ್ತೆ ಸ್ಪಿನ್ ಮಾಡ್ತೇನೆ. ಓಕೆ, ಒಂದು 2 minutes ಆಕ್ಟಿವಿಟಿ. ಓಕೆ, ಅದೆಲ್ಲಿ ಇಲ್ತೈತ್ ನೋಡ್ರಿ. ಟೆಲ್ ಮಿ ಅಬೌಟ್ ಯುವರ್ ಬೆಸ್ಟ್ ಫ್ರೆಂಡ್. ಓಕೆ, ಸೊ ನಿಮ್ಮ ಬೆಸ್ಟ್ ಫ್ರೆಂಡ್ ನಲ್ಲಿ ಇಷ್ಟವಾಗುವಂತ ಕ್ವಾಲಿಟಿ ಏನು? ಒಂದೇ ಹೇಳ್ರಿ ಸಾಕು. ಓಕೆ, ಸೊ ಟೆಲ್ ಮಿ ಅಬೌಟ್ ಯುವರ್ ಬೆಸ್ಟ್ ಫ್ರೆಂಡ್. ನಿಮ್ಮ ಬೆಸ್ಟ್ ಫ್ರೆಂಡ್ ಬಗ್ಗೆ ನಿಮ್ಗೆ ಏನ್ ಗೊತ್ತು? Honesty, social, help, smile. She is very good. Very good. She is very innocent. Honesty. Okay, very good. Smile. She is help. Classmates. Okay, very good. Very good. Nice. Okay. So ಇದನ್ನ ಮತ್ತೆ ಎಲಿಮಿನೇಟ್ ಮಾಡೋಣ. ಮತ್ತೊಂದು ಸ್ಪಿನ್. ಅಷ್ಟು ಕ್ವಶನ್ ಅನ್ನ ಅಟೆಂಡ್ ಮಾಡೋದು ಬೇಡ, ಸ್ವಲ್ಪ ಒಂದ್ 2 ನಿಮಿಷ ಅಷ್ಟೇ. ವಾಟ್ ಕ್ಯಾನ್ ಯು ಡೂ? ಏನ್ ಮಾಡ್ಬೇಕು ಅನ್ಕೊಂಡಿರಿ ನೀವು? ವಾಟ್ ಕ್ಯಾನ್ ಯು ಡೂ? ವಾಟ್ ಕ್ಯಾನ್ ಯು ಡೂ? 1 second, ನೋಡ್ತಾ ಇದ್ದೀನಿ ನಾನು. ಎಜುಕೇಶನ್, ಸೋಲ್ಡರ್, IAS. ಓಕೆ, ವೆರಿ ಗುಡ್. ವೆರಿ ಗುಡ್. ಟೀಚರ್, ಡಾಕ್ಟರ್, IPS, IAS, MBBS. ವೆರಿ ಗುಡ್. ಎವ್ರಿಥಿಂಗ್ ಆನ್ಸರ್.
ಎವ್ರಿಥಿಂಗ್ ಅಂತ ಇರಬಾರ್ದು. ಅಂದ್ರೆ ಎವ್ರಿಥಿಂಗ್ ಅಂದ್ರೆ ಎಲ್ಲಾ ಮಾಡ್ಲಿಕ್ಕೆ ಓಕೆ, ಬಟ್ ಒಂದು ಪರ್ಟಿಕ್ಯುಲರ್ ಆಗಿ ನೀವು ಸ್ಟೂಡೆಂಟ್ ಆಗಿರೋದ್ರಿಂದ ನಾನ್ ಹಿಂಗೆ ಆಗ್ತೇನಿ, ನೀವು ಟೀಚರ್ ಆಗ್ರಿ ಅಥವಾ ನೀವು ಇಂಜಿನಿಯರ್ ಆಗ್ರಿ, ಡಾಕ್ಟರ್ ಆಗ್ರಿ, IAS ಆಫೀಸರ್ ಆಗ್ರಿ, ಒಟ್ ಒಂದ್ ಥಿಂಗ್ ಅನ್ನ ನೀವೇನ್ ಮಾಡ್ಬೇಕು, ನಿಮ್ಗೆ ಒಂದ್ ಗುರಿ ಇರ್ಬೇಕು. ಎಲ್ಲಾ ಈಗ ನಮ್ ಕಡೆ ಒಂದ್ ಮಾತು ಹೇಳ್ತಿರ್ತಾರ ನೋಡಿದ್ರಿ, ನಾವು ಹಡಗಿನ ಮೇಲೆ ಎರಡು ಹಡಗಿನ ಮೇಲೆ ನಾವು ಒಂದೊಂದ್ ಕಾಲಿಟ್ಟು ನಾವು ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರ ಬೀಳ್ತೇವ ಅಷ್ಟ. ಅಂದ್ರ ನಾವು ಒಂದೇ ಗುರಿ ಇರ್ಬೇಕು ನಮಗ್, ಹೌದಾ? ಓಕೆ, ನೆಕ್ಸ್ಟ್ ಮತ್ತೆ ಸ್ಪಿನ್ ಮಾಡ್ಲಿ. ಓಕೆ, ವಾಟ್ ಈಸ್ ದ ವೆದರ್ ಲೈಕ್ ಟುಡೇ? ಇವತ್ತು ಯಾವ ರೀತಿ ವೆದರ್ ಇದೆ? ವೆದರ್ ಯಾವ ರೀತಿ ಇದೆ? ವಿಂಟರ್, ಕೋಲ್ಡ್, ಓಕೆ, ಕೂಲ್, ಸನ್ನಿ, ವೆರಿ ಗುಡ್. ಕೋಲ್ಡ್, cloudly, normal, hot, okay, very good. Next, what do you do in the evenings? ಏನ್ ಮಾಡ್ಬೇಕು ಅನ್ಕೊಂಡಿರಿ? ಏನ್ ಮಾಡ್ತೀರಿ? what do you do in the evenings? ಏನ್ ಮಾಡ್ಬೇಕು ಅನ್ಕೊಂಡಿರಿ? ಒಂದ್ ಸೆಕೆಂಡ್, ನನ್ನ ಚಾಟ್ ಬಾಕ್ಸ್ ಚೆಕ್ ಮಾಡ್ತಾ ಇದ್ದೀನಿ. ವರ್ಕ್, ಓಕೆ, ರೀಡಿಂಗ್, ಪ್ಲೇಯಿಂಗ್, ಸ್ಟಡಿ, playing and study, very good. Online class, after online class, okay, very good. Next, last, ಇನ್ನು ಬಹಳ ಅದಾವು, ಅದನ್ನ ಅಷ್ಟು ಕೇಳ್ಕೊತ ಕೂತ್ವಿ ಅಂದ್ರೆ ಜಸ್ಟ್ ನಿಮ್ಗ ಒಂಚೂರು ವಾರ್ಮ್. ವಾಟ್ ಈಸ್ ಯೋರ್ ಫೇವ್ರೆಟ್ ಅನಿಮಲ್? ಯಾವುದು? ಡಾಗ್, ಟೈಗರ್, lion, cat, panda, horse, lion, tiger, rabbit, deer, horse and tiger, very good. Gorilla, cheetah, dragon, okay. Next, last, ಇನ್ನೊಂದಷ್ಟೇ, ಲಾಸ್ಟ್, ಓಕೆ, ಲಾಸ್ಟ್. ಓಕೆ, ಲಾಸ್ಟ್ ಅಂದ್ಬಿಟ್ಲೆ ಕರೆಕ್ಟ್ ಸಬ್ಜೆಕ್ಟ್ ಬಂದ್ ನಿಂತು ನೋಡ್ರಿ, ಅದು ವೀಲ್, ಹೌದಾ? ವಾಟ್ ಈಸ್ ಯೋರ್ ಫೇವ್ರೆಟ್ ಸಬ್ಜೆಕ್ಟ್ ಅಟ್ ಸ್ಕೂಲ್? ಓಕೆ, ಆಲ್ ಸಬ್ಜೆಕ್ಟ್, ಮ್ಯಾಥ್ಸ್, ಸೈನ್ಸ್, ಓಕೆ, ವೆರಿ ಗುಡ್. ಕನ್ನಡ, ಸೈನ್ಸ್, ಆಲ್ ಸಬ್ಜೆಕ್ಟ್, ಹಿಂದಿ, social science and mathematics, English, maths and Kannada, SS, very good. Kannada, okay, very good. ಓಕೆ, ಇನ್ನು ಬಹಳಷ್ಟು ಕ್ವಶನ್ಸ್ ಅದಾವು, ಅಷ್ಟು ಕೇಳಿದ್ರೆ ನಮ್ದ ಏನದ ಸಿಲೆಬಸ್ ಮುಂದೆ ಹೋಗೋದಿಲ್ಲ. ಜಸ್ಟ್ ನಿಮಗ ಇಷ್ಟೊತ್ತವರೆಗೂ ಸೈನ್ಸ್ ಕ್ಲಾಸ್ ಕೇಳಿದ್ರಲ್ಲ, ಹಾಗಾಗಿ ಸ್ವಲ್ಪ ವಾರ್ಮ್ ಅಪ್ ಆಗ್ಲಿ, ಸ್ವಲ್ಪ ಚೇಂಜಸ್ ಇರ್ಲಿ ಅನ್ನೋದಕ್ಕೆ ನಾನು ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದೆ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್, ದಟ್ ಈಸ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂಡ್ ಐಡೆಂಟಿಟೀಸ್. ಓಕೆ, ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂತಷ್ಟೇ ಬರೀತೆ ನಾನು. algebraic expressions, okay, algebraic expressions, okay, very good, very nice ma'am, thank you. ಓಕೆ, ಸೊ ನಾನಿಲ್ಲೇ ಮತ್ತೆ ಐಡೆಂಟಿಟೀಸ್ ಅಂತ ಟಾಪಿಕ್ ಇದೆ, ಸೊ ನಾನು ಅದನ್ನ ಬರೆಯೋದಿಲ್ಲ, ಯಾಕಂದ್ರೆ ನಾವು ಜಸ್ಟ್ ಈಗ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅದ್ರೊಳಗ ಎಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಮುಗಿಸಿದ್ವಿ. ಇವಾಗ ನಾವ್ ಯಾವ್ದನ್ನ ಕಲಿತಾ ಇದ್ವಿ? ಮಲ್ಟಿಪ್ಲಿಕೇಶನ್, ಅದು ಮೊನೋಮಿಯಲ್ಸ್ ಟು ಮೊನೋಮಿಯಲ್ಸ್ ಮುಗ್ದಿದೆ ನಮ್ಗೆ. ಓಕೆ, ಒನ್ಸ್ ಮೋರ್ ಸ್ಪಿನ್ ಮ್ಯಾಮ್ ಪ್ಲೀಸ್. ಸಾಕಷ್ಟೇ, ಜಸ್ಟ್ ವಾರ್ಮ್ ಅಪ್, ಅದೇ ಕ್ಲಾಸ್ ಅಲ್ಲ. ಓಕೆ, ಸೊ ಏನಂತಾರ, ಊಟದೊಳಗೆ ಉಪ್ಪಿನಕಾಯಿ ಇರ್ಬೇಕಷ್ಟೇ, ಉಪ್ಪಿನಕಾಯಿನ ಊಟ ಮಾಡಬಾರ್ದು, ಹೌದಲ್ಲ?
ಜಸ್ಟ್ ಉಪ್ಪಿನಕಾಯಿ ಏನ್ ಮಾಡ್ತಿರ್ತೇವೆ ಹೇಳು, ಜಸ್ಟ್ ಒಂದು ಟೇಸ್ಟಿಗೆ ಅಷ್ಟೇ ತಗೋತಾ ಇರ್ತೀವಿ, ಹೌದಾ? ಅದೇ ಉಪ್ಪಿನಕಾಯಿನ ಊಟ ಮಾಡ್ತಿರ್ತೇವ? ಇಲ್ಲ, ಜಸ್ಟ್ ಒಂದು 2 minutes ಅಷ್ಟೇ ಆಕ್ಟಿವಿಟಿ. ಅದ್ರ ನೆಕ್ಸ್ಟ್ ನಾವು ಮತ್ತೆ ಕ್ಲಾಸ್ ಅನ್ನ ಕಲಿತಾ ಇರ್ಬೇಕು. ಓಕೆ, ಸೊ ಬಹಳ ಜನ ಮೆಸೇಜ್ ಮಾಡ್ತಾ ಇದ್ರಿ ಎಕ್ಸಾಮು ಆಫ್ಲೈನ್ ಆರ್ ಆನ್ಲೈನ್ ಅಂತ ಹೇಳಿ. ಪ್ಯೂರ್ಲಿ ಆಫ್ಲೈನ್ ಇದೆ, ಹೌದಾ? ಸೊ ಅದು ಟೈಮಿಂಗ್ಸ್ ಎಲ್ಲ ನಿಮ್ಗೆ ನಮ್ಮ ಕೋಆರ್ಡಿನೇಟ್ಸ್ ಹೇಳ್ತಾರ ಆಮೇಲೆ. ಯಾಕಂದ್ರೆ ಅದು ಆಫ್ಲೈನ್ ಮೊದ್ಲು ಆನ್ಲೈನ್ ಅಂತಿತ್ತು, ಆವೀಗ ಸದ್ಯಕ್ಕೆ ಅದು ಆಫ್ಲೈನ್ ಅಂತಾನೆ ಇದೆ. ಸೊ ಹಾಗಾಗಿ ಆಫ್ಲೈನ್ ಅಂತ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ನೀವು ಟೈಮಿಂಗ್ಸ್ ಅದ್ರ ಬಗ್ಗೆ ಏನ್ ಇನ್ಫಾರ್ಮೇಶನ್ ಅಂತ ಅವರೆಲ್ಲ ಹೇಳ್ತಾರೆ ನಿಮ್ಗೆ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್. ಯಾವ್ದು ಹೇಳ್ರಿ? ಲಾಸ್ಟ್ ಟೈಮ್ ನಿಮಗ ಟೇಬಲ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ರಿ ಅನ್ಕೋತೀನಿ ನಾನು. ನಾ ಬಿಟ್ಟೆ ಅಂತ ಹೇಳಿ ನೀವು ಬಿಡೋ ಹಾಗಿಲ್ಲ. ಓಕೆ ಓಕೆ, ಸೊ ಈಗ ಏನಾಗತ್ತೆ ಹೇಳ್ರಿ, ಯಾವ್ದಿದು 8.2 ಒಳಗ ಥರ್ಡ್ ಮೇನು ಬಾಕ್ಸ್ ಇತ್ತು. ಸೊ ಆ ಬಾಕ್ಸ್ ಅನ್ನ ನಾನು ಏನ್ ಮಾಡ್ತಾ ಇದ್ದೆ ನಿಮ್ಗೆ ಹೇಳ್ತಾ ಇದ್ದೆ. ಸೊ ಇವಾಗ ಏನಂದ್ರ ಫೋರ್ತ್ ಮೇನ್ ಕ್ವಶನ್ಸ್ ಇದೆ, ಹೌದಾ? ಫೋರ್ತ್ ಮೇನ್ ಕ್ವಶನ್ ಏನಿದೆ, ನಾನು ಫಸ್ಟ್ ಕ್ವಶನ್ ಅನ್ನ ಓದ್ತೀನಿ ನೋಡ್ರಿ. ಆಫ್ಟೇನ್ ದ ವ್ಯಾಲ್ಯೂಮ್ ಆಫ್ ದ ರೆಕ್ಟಾಂಗಲ್ ಬಾಕ್ಸಸ್ ವಿತ್ ದ ಫಾಲೋವಿಂಗ್ ಲೆಂತ್, ಬ್ರೆಡ್ತ್ ಅಂಡ್ ಹೈಟ್ respectively. ಹೌದಾ? ವ್ಯಾಲ್ಯೂಮ್ ಆಫ್ ದ ರೆಕ್ಟಾಂಗಲ್. ಓಕೆ, ಸೊ when we find the volume of the rectangle, we must and should know the formula for the ಯಾವ್ದು ಹೇಳ್ರಿ, ರೆಕ್ಟಾಂಗಲ್ ದ ವ್ಯಾಲ್ಯೂಮ್ ಅನ್ನ ಕಂಡು ಹಿಡಿಯುವಂತ ಒಂದು ಫಾರ್ಮುಲಾ ನಮಗ್ ಗೊತ್ತಿರ್ಬೇಕು. ಹಾಗಾದ್ರೆ ವಾಟ್ ಈಸ್ ದ ಫಾರ್ಮುಲಾ ಆಫ್ ರೆಕ್ಟಾಂಗಲ್? ವಾಲ್ಯೂಮ್ ಆಫ್. ಓಕೆ, ಸೊ ವಾಲ್ಯೂಮ್ ಆಫ್ ರೆಕ್ಟಾಂಗಲ್ ಏನಿದೆ ಹೇಳ್ರಿ, ಎಲ್ ಬಿ ಎಚ್ ಅಂತ ಇದೆ. ಓಕೆ, ಸೊ ಎಲ್ ಬಿ ಎಚ್ ಅಂತ ಇದೆ. ಸೊ ಲೆಂತ್, ಬ್ರೆಡ್ತ್, ಹೈಟ್ ಅಂತ ಮಾಡಿದ್ರೆ ನಮ್ಗೆ ಏನಾಗತ್ತೆ ಹೇಳ್ರಿ, ಇಲ್ಲಿ ಅದು ಎಲ್ ಬಿ ಎಚ್ ಅಂತ ನಾವು ಇದನ್ನ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಸೊ ಫೋರ್ತ್ ಒನ್ ಒಳಗೆ ಏನಿದೆ ಅಲ್ಲೇ ಅಂದ್ರೆ ಅವರು ಉದ್ದ, ಅಗಲ, ಎತ್ತರಗಳನ್ನ ಕೊಟ್ಟಿದ್ದಾರೆ. ಓಕೆ, ಫಿ ಇಸ್ ಈಕ್ವಲ್ ಟು ಎಲ್. ಹಲಗಲಿ ಸ್ಕೂಲ್ ಇಂದ ರೆಸ್ಪಾನ್ಸ್ ಬಂತು. ನಾಟ್ ಎಲ್ ಇಂಟು ಬಿ, ಅದು ಏರಿಯಾ ಆಫ್ ರೆಕ್ಟಾಂಗಲ್ ಕಂಡು ಹಿಡಿದು, ಇದು ವ್ಯಾಲ್ಯೂಮ್ ಆಫ್ ರೆಕ್ಟಾಂಗಲ್ ಇಸ್ ಎಲ್ ಬಿ ಎಚ್. ಓಕೆ, ಸೊ ವ್ಯಾಲ್ಯೂಮ್ ಆಫ್ ರೆಕ್ಟಾಂಗಲ್ ಇಸ್ ಎಲ್ ಬಿ ಎಚ್ ಅಂತ ಇದೆ. ಸೊ ಹಾಗಾದ್ರೆ ಫಸ್ಟ್ ಕ್ವಶನ್ ಏನಿದೆ ನೋಡ್ರಿ ನಮ್ಗೆ. ಫಸ್ಟ್ ಕ್ವಶನ್ 5a. ಓಕೆ, ಸೊ 5a into 3a square, next 7a raised to 4 ಅಂತ ಇದೆ. ಓಕೆ, ಸೊ ಇಲ್ಲಿ ಏನಾಗತ್ತೆ ನಮ್ಗ ಎಕ್ಸಾಕ್ಟ್ಲಿ ಇದ ಎಲ್ಲು ಇದ ವಿ ಬಿ ಅಂತ ಎಚ್ ಅಂತ ಕೊಟ್ಟಿಲ್ಲ ಅವ್ರು. ಒಟ್ಟು ಆಲ್ರೆಡಿ ಎಲ್ ಬಿ ಎಚ್ ಅಂತ ಅಂದ್ರೆ ಏನಾಗಿದೆ, ಕ್ರಮವಾಗಿ ಅಂದ್ರ ಒಂದ್ ಎಲ್ಲು ಒಂದ್ ಬಿ ಎಚ್ ಅಂತಾನೆ ಇದೆ. ಓಕೆ, ಸೊ ನಾವ್ ಏನ್ ಮಾಡ್ಬೇಕು ಹಾಗಾದ್ರೆ, ವ್ಯಾಲ್ಯೂಮ್ ಆಫ್ ರೆಕ್ಟಾಂಗಲ್. ವ್ಯಾಲ್ಯೂಮ್ ಆಫ್ ರೆಕ್ಟಾಂಗಲ್ ಏನಿದೆ ನಮ್ಗಿಲ್ಲೇ, ಎಲ್ ಬಿ ಎಚ್ ಅಂತ ಇದೆ. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು, ಎಲ್ ಬಿ ಎಚ್ ಅಂದ್ರೆ ಇದನ್ನ ಮಲ್ಟಿಪ್ಲೈ ಮಾಡ್ಬೇಕು. 5a ಓಕೆ ಇಂಟು 3a ಸ್ಕ್ವೇರ್ ಇಂಟು 7a raised to 4 ಅಂತ ಇದೆ. ಓಕೆ, 7a raised to 4 ಅಂತ ಇದೆ. ಫಸ್ಟ್ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ವಿ ಹ್ಯಾವ್ ಟು ಮಲ್ಟಿಪ್ಲೈ ದ ನ್ಯೂಮರಿಕಲ್ ಕೋಎಫಿಷಿಯಂಟ್. ನ್ಯೂಮರಿಕಲ್ ಕೋಎಫಿಷಿಯಂಟ್. ಓಕೆ, ಸೊ ಹಾಗಾದ್ರೆ ಇಲ್ಲಿ ಏನಾಗತ್ತ, 5 3s ಎಷ್ಟಾಗತ್ತ, 5 3s 15, 15 7s ಎಷ್ಟಾಯ್ತು, 105. ಹೌದಾ? 105. ಆರ್ ಇಲ್ಲಿ ಏನಾಗತ್ತೆ ಹೇಳ್ರಿ, 7 3s 21, 21 ಏನಾಗತ್ತೆ, 21 5s ಎಷ್ಟಾಗತ್ತ, 105 ಆಗತ್ತ. ಅದಾದ್ಮೇಲೆ ಎ ಇದೆ, ಹೌದಾ? ಸೊ ಇಲ್ಲಿ ಏನಾಗತ್ತೆ ನಿಮ್ಗ, ಇಲ್ಲಿ ಏನಾಗತ್ತಲ್ಲ ಎ ಅಂತ ಇದೆ. ಸೊ ಇಲ್ಲಿ ಎ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ನಾವು ಆ ಪವರ್ ಅನ್ನ ಆಡ್ ಮಾಡ್ಬೇಕಂತ ನಾನು ನಿಮಗೆ ಸ್ಟಾರ್ಟಿಂಗ್ ಕ್ಲಾಸ್ ಒಳಗ ಹೇಳಿದ್ದೇನೆ. ಓಕೆ, ಸೊ ಪವರ್ ಅನ್ನ ಆಡ್ ಮಾಡ್ಬೇಕು. ಹಾಗಾದ್ರೆ ಇಲ್ಲಿ 4 ಇದೆ, ಇಲ್ಲಿ 2 ಇದೆ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರುತ್ತಂತ ಅರ್ಥ. ಹಾಗಾದ್ರೆ 4 + 2 + 1 ಈಸ್ ಎಷ್ಟಾಯ್ತು, a to the power of 7, a raised to 7 ಅಂತ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಓಕೆ, ಸೊ ಹಾಗಾದ್ರೆ ವ್ಯಾಲ್ಯೂಮ್ ಆಫ್ ದ ರೆಕ್ಟಾಂಗಲ್. ಓಕೆ, ಅಕಾರ್ಡಿಂಗ್ ಟು ದಿಸ್ ಏನಿದೆ ಹೇಳ್ರಿ ಇಲ್ಲಿ ಮೆಜರ್ಮೆಂಟ್ಸ್. ಓಕೆ, ಸೊ 5a 3a ಸ್ಕ್ವೇರ್ 7a raised to 4 ಅಂತ ಇದೆ. ಸೊ ಹಾಗಾದ್ರೆ ನಾವ್ ಏನ್ ಮಾಡ್ಬೇಕಿಲ್ಲಿ, v is equal to LBH. This is the formula of finding the ವ್ಯಾಲ್ಯೂಮ್ ಆಫ್ ರೆಕ್ಟಾಂಗಲ್. ಓಕೆ, ಸೊ ವ್ಯಾಲ್ಯೂಮ್ ಆಫ್ ರೆಕ್ಟಾಂಗಲ್ ಅನ್ನ ಫೈಂಡ್ ಔಟ್ ಮಾಡುವಂತ ಒಂದು ಫಾರ್ಮುಲಾ. ಆಸ್ ಫಾರ್ ಫಾರ್ಮುಲಾ ನಾವ್ ಏನ್ ಮಾಡ್ಬೇಕು, ಇಲ್ಲೇ ವ್ಯಾಲ್ಯೂಗಳನ್ನ ಹಾಕಿ ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಎಷ್ಟು ಬಂತ, ಹಾಗಾದ್ರೆ v is equal to 105a raised to 7. 105a raised to
ಹೌದಾ 105 a⁻7 ಅಂತ ಬಂತು ಆನ್ಸರ್. ಓಕೆ, ಇಸ್ ಇಟ್ ಕ್ಲಿಯರ್? ಮತ್ತೊಂದ್ಸಲ ರಿಪೀಟ್ ಮಾಡ್ಬೇಕಾ? ಏನು ಪ್ರಾಬ್ಲಮ್ ಇಲ್ಲ. ಇವನ್ನೆಲ್ಲ ಹಾಕಿ ವ್ಯಾಲ್ಯೂ ಹಾಕಿ ನಾವೇನ್ ಮಾಡ್ಬೇಕು, ಸಿಂಪ್ಲಿಫೈ ಮಾಡ್ಬೇಕು. ಓಕೆ, ಹಾಗಾದ್ರೆ ಸೆಕೆಂಡ್ ಒನ್ ಆನ್ಸರ್ ನೀವೇ ಹೇಳ್ಬೋದಾ? ನಂಗೆ ಸ್ವಲ್ಪ ನೀವೇ ಮಾಡ್ರಿ ನೋಡೋಣ. ಆಲ್ರೆಡಿ ಆನ್ಸರ್ ಬರ್ತಾ ಇದೆ ನಮ್ಗೆ. ಓಕೆ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಇಲ್ಲಷ್ಟೇ ಹೇಳೋದಲ್ಲ, ನಿಮ್ಮ ನೋಟ್ಬುಕ್ ಒಳಗ್ ಬರಿಬೇಕು ನನ್ಗೆ. ಓಕೆ, ಸೊ ಸಡನ್ ಆಗಿ ಹೇಳೋದಲ್ಲ, ನೀವು ಏನ್ ಮಾಡ್ತಾ ಇರ್ಬೇಕು ನನ್ ಜೊತೆಗೆ. ಸೊ ನೀವು ಮ್ಯಾಥ್ಸ್ ಕ್ಲಾಸ್ ಒಳಗ ಆದಷ್ಟು ನೋಡಿ ನೋಡಿ ಬರೆಯೋಕ್ಕಿಂತ ಇನ್ವಾಲ್ವ್ ಆಗ್ರಿ. ಅಥವಾ ನೀವೇ ಕ್ವಶನ್ಸ್ ಅನ್ನ ಯಾವಾಗ ಕೊಟ್ಟಿರ್ತೇನಲ್ಲ, ನೀವು ಸಡನ್ ಆಗಿ ಅಲ್ಲೇ ಟೆಕ್ಸ್ಟ್ ನಿಮ್ಮ ಒಂದು ನೋಟ್ಬುಕ್ ನಲ್ಲಿ ಬರೆಯುವಂತ ಒಂದು ರೂಢಿಯನ್ನ ಮಾಡ್ಕೊರಿ. ಓಕೆ, ಸೊ ಸೆಕೆಂಡ್ ಒನ್ ಏನಿದೆ ನೋಡ್ರಿ, 64 PQR. ಬಹಳ ಸ್ಕೂಲ್ಸ್ ಇಂದ ಬರ್ತಾ ಇದೆ. ಯಲಸಂದ್ರ, ಕೇರಳಾಪುರ, ಇದಕ್ಕಿಂತ ಮುಂಚೆನೂ ಬಹಳ ಸ್ಕೂಲ್ ಬಂದ್ವು. ಓಕೆ, ಸೊ ಹಾಗಾದ್ರೆ ಏನಿದೆ ನೋಡ್ರಿ, 2P, ಓಕೆ, 2P 4Q and 8R ಅಂತ ಇದೆ. ಓಕೆ, ಸೊ 2P 4Q 8R ಅಂತ ಇದೆ. ಹಾಗಾದ್ರೆ ಈಗ ಏನಾಗ್ಬೇಕು ನನ್ಗೆ, V is equal to LBH. V is equal to LBH. Okay, so ಹಾಗಾದ್ರೆ 2P into 4Q into 8R. 4P, sorry, 2P 4Q 8R ಅಂತ ಇದೆ. ಓಕೆ, ಸೊ ಹಾಗಾದ್ರೆ 2 4s 8, 8 8s 8 8s 64. ಇಲ್ಲಿ ನೋಡ್ರಿ, P ಇದೆ, Q ಇದೆ, R ಇದೆ. ಹಾಗಾಗಿ ನಾವು ಬೇರೆ ಬೇರೆ ಇದ್ದಾಗ ನಾವಲ್ಲಿ ರೇಸ್ ಟು ಪವರ್ ಅನ್ನ ಆಡ್ ಮಾಡುವಂತ ನೆಸೆಸಿಟಿ ಇಲ್ಲ. ಅದು ರೂಲ್ಸ್ ಅಲ್ಲ, ಸೇಮ್ ವೇರಿಯಬಲ್ ಇರ್ಬೇಕು. ಅಲ್ಲಿ ಏನಾಗಿರ್ತೈತಿ, ಪವರ್ಸ್ ಗಳನ್ನ ಆಡ್ ಮಾಡ್ಲಿಕ್ಕೆ ನಮ್ಗೆ ಚಾನ್ಸ್ ಇದೆ. ಬಟ್ ಇಲ್ಲಿ ಏನಾಗಿದೆ, 3 ಡಿಫ್ರೆಂಟ್ ವೇರಿಯಬಲ್ ಇದಾವೆ. ಹಾಗಾಗಿ ಆಸ್ ಇಟ್ ಈಸ್ ಇಡ್ಬೇಕು, P Q R. Okay, so volume of rectangle according to this measurement, so V is equal to 64 PQR. ಓಕೆ, ಸೊ ಯೂಸ್ವಲಿ ನಾವು ನಿಮ್ಗೆ ಅದಕ್ಕೆ ಕ್ವಶನ್ ಕೇಳ್ರಿ ಅಂತ ಹೇಳ್ತಾ ಇರ್ತೀವಿ. ಓಕೆ, ಸೊ ಈ ವ್ಯಾಲ್ಯೂಮ್ ಆಫ್ ರೆಕ್ಟ್ಯಾಂಗಲ್ ಇರ್ಬೋದು, ಅಥವಾ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಇತ್ತಂದ್ರ ಯೂಸ್ವಲಿ ನಾವ್ ಏನ್ ಮಾಡ್ತಾ ಇರ್ತೀವಿ ಹೇಳ್ರಿ, ಜಾಮೆಟ್ರಿ ಒಳಗ. ಫಾರ್ ಎಕ್ಸಾಂಪಲ್, ಈಗ 64 ಅಂತ ಅಷ್ಟೇ ಬರಿತೀವಿ ನಾವು. 64 ಅಂತ ಅಷ್ಟೇ ಬರಿತೀವ? ಇಲ್ಲ, ಯಾಕಂದ್ರಲ್ಲಿ ಸೆಂಟಿಮೀಟರ್ ಇತ್ತಂದ್ರ ಸೆಂಟಿಮೀಟರ್ ಸ್ಕ್ವೇರ್. we have to write must and should. ಏನ್ ಬರಿಬೇಕು ಹೇಳ್ರಿ, ಅದ್ರದ್ದು ಯೂನಿಟ್ ಅನ್ನ ಬರೀಲೇಬೇಕು. ಇನ್ ಕೇಸ್ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅನ್ನ ಫೈಂಡ್ ಔಟ್ ಮಾಡ್ತಾ ಇದೀವಿ ಅಂದ್ರೆ 64 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಇನ್ ಕೇಸ್ ನಾವೇನ್ ಮಾಡ್ತಾ ಇದೀವಿ, ವ್ಯಾಲ್ಯೂಮ್ ಆಫ್ ರೆಕ್ಟ್ಯಾಂಗಲ್ ಅನ್ನ ಫೈಂಡ್ ಔಟ್ ಮಾಡ್ತಾ ಇದೀವಿ ಅಂದ್ರ 64 cm³. ಓಕೆ, ಈ ರೀತಿ ಬರಿಬೇಕು. ಓಕೆ, ಸೊ ಬಹಳ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ಬಿಡ್ತೀರಿ, ಆನ್ಸರ್ ಇಷ್ಟ ಬಂತಲ್ಲ ಇಷ್ಟ ಬಿಟ್ ಬಿಡೋದು ಅಷ್ಟೇ ಅಂದ್ರೆ ಅಲ್ಲಿ ಹೇಳ್ತಾ ಇದ್ದೆ. ಬಟ್ ಇಲ್ಲಿ ಏನಾಗ್ತಾ ಇದೆ ನಮ್ಗಲ್ಲಿ, ಜಸ್ಟ್ ಅವ್ರು ಏನ್ ಮಾಡಿದಾರು, 2P ಇದೊಂದು ಅಲ್ಜಿಬ್ರಿಕ್ ಇರೋದ್ರಿಂದ ನಮಗವರು 2P 4Q 8R ಅಂತ ಕೊಟ್ಟಾರ. ಬಟ್ ಮೆಜರ್ಮೆಂಟ್ಸ್ ಅನ್ನ ಸೆಂಟಿಮೀಟರ್ ನಲ್ಲಾಗ್ಲಿ ಮೀಟರ್ ನಲ್ಲಾಗ್ಲಿ ಕೊಟ್ಟಿಲ್ಲ. ಹಾಗಾಗಿ ನಾವ್ ಇಲ್ಲಿ ಬರೆಯುವಂತ ನೆಸೆಸಿಟಿ ಬರೋದಿಲ್ಲ. ಇನ್ ಕೇಸ್ ನೀವು ಜಾಮೆಟ್ರಿ ಒಳಗ ಬರ್ದಿದ್ರಿ ಇತ್ತಂದ್ರ ಓಕೆ, ಸೊ ಇಲ್ಲಿ ನೀವು ಅಲ್ಲೇ cm³ ಅಂತ ಬಂತು. ಬಟ್ ಅಲ್ಲಿ ಯಾವುದೇ ನಮಗಲ್ಲೇ ಸೆಂಟಿಮೀಟರ್ ನಲ್ಲಿ ಕೊಟ್ಟಿಲ್ಲ, ಅಂದ್ರೆ ಯಾವ ಯೂನಿಟ್ ಅಲ್ಲಿ ಅದಿದೆ ಅಂತ ಗೊತ್ತಿಲ್ಲ ನಮ್ಗೆ. ಹೌದಾ, ಹಾಗಾಗಿ ಇದು ನಮ್ಗೆ ಇಷ್ಟೇ, ಇದು 64 PQR ಅಂತ. ಬಟ್ ಇನ್ ಕೇಸ್ ನೀವು ಜಾಮೆಟ್ರಿ ಒಳಗ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಇರ್ಬೋದು, ವ್ಯಾಲ್ಯೂಮ್ ಆಫ್ ರೆಕ್ಟ್ಯಾಂಗಲ್ ಇದ್ದಾಗ ಯು ಹ್ಯಾವ್ ಟು ರೈಟ್ ಮಸ್ಟ್ ಅಂಡ್ ಶುಡ್ ದೇರ್ ಯೂನಿಟ್. ಓಕೆ, cm³ ಆರ್ ಮೀಟರ್³. ಓಕೆ, ಈ ರೀತಿ ನೀವು ಬರಿಬೇಕು. ಓಕೆ, ಸೊ ಸೆಕೆಂಡ್ ಒನ್ ಆಯ್ತು. ಥರ್ಡ್ ಅಂಡ್ ಫೋರ್ತ್ ನೀವೇ ಸಾಲ್ವ್ ಮಾಡಬಹುದು ಅನ್ಕೋತೀನಿ, ಯಾಕಂದ್ರೆ ಈಸಿ ಇದಾವೆ. ಓಕೆ, ಸೊ ಈಗ ನಾನು ಫಿಫ್ತ್ ಒನ್ ಅನ್ನ ಮಾಡ್ತೀನಿ ನೋಡ್ರಿ. ಓಕೆ, ಸೊ ಫಿಫ್ತ್. ಸೊ ಈ ಫೋರ್ತ್ ಮೇನ್ ಒಳಗ ಥರ್ಡ್ ಅಂಡ್ 4 ಅನ್ನ ನೀವೇ ಸಾಲ್ವ್ ಮಾಡ್ಬೇಕು. ಇವಾಗಲ್ಲ ನೀವು, ಯಾಕಂದ್ರೆ ನಾನು ಎಲ್ಲವನ್ನ ನಾನೇ ಸಾಲ್ವ್ ಮಾಡಿದ್ರೆ ಅದ್ರೊಳಗೆ ಏನು ವ್ಯಾಲ್ಯೂ ಇರುವುದಿಲ್ಲ. ಹಾಗಾಗಿ ನಾನು 2 ಸಾಲ್ವ್ ಮಾಡಿದೆ ಅಂದ್ರೆ ಇನ್ನು ಮಿಕ್ಕಿದ್ದನ್ನ ನೀವು ಸಾಲ್ವ್ ಮಾಡ್ಬೇಕು. ಅಂದಾಗ ನಿಮಗ ಅಂಡರ್ಸ್ಟ್ಯಾಂಡ್ ಆಗ್ತೈತಿ ಮ್ಯಾಮ್ ಯಾವ ರೀತಿ ಸ್ಟೆಪ್ ತಗೊಂಡಿದಾರೋ, ಅಥವಾ ನಿಮಗ ಪ್ರಾಕ್ಟೀಸ್ ಆಗ್ತೈತಿ. ಓಕೆ, ಸೊ ಫಿಫ್ತ್ ಮೇನ್ ಅನ್ನ ನೋಡೋಣ ಈಗ. ಹಾಗಾದ್ರೆ ಫಿಫ್ತ್ ಮೇನ್ ಏನಿದೆ, ಆಫ್ಟೇನ್ ದ ಪ್ರಾಡಕ್ಟ್ ಆಫ್. ಓಕೆ, ಗುಣಲಬ್ಧವನ್ನ ಕಂಡುಹಿಡಿಯಿರಿ ಅಂತ ಇದೆ ಜಸ್ಟ್. ಓಕೆ, ಸೊ ಹಾಗಾದ್ರೆ ಫಸ್ಟ್ ಕ್ವಶನ್ ಏನಿದೆ ನೋಡ್ರಿ. ಫಸ್ಟ್ ಕ್ವಶನ್, XY
and y z and zx ಅಂತ ಇದೆ ಹೌದಾ. ಎಕ್ಸ್ ವೈ ಝೆಡ್ ಅಂಡ್ ಜೆಡ್ ಎಕ್ಸ್ ಅಂತ ಇದೆ. ಸೊ ಅಲ್ಲಿ ಆಫ್ಟೇನ್ ದ ಪ್ರಾಡಕ್ಟ್ ಅಂದ್ರೆ ಅಲ್ಲಿ ಎಲ್ಲಿ ಮಲ್ಟಿಪ್ಲಿಕೇಶನ್ ಅಂತ ವರ್ಡ್ ಬರ್ಲಿಲ್ಲಲ್ಲ ಮಿಸ್. ಅಂದ್ರೆ ಪ್ರಾಡಕ್ಟ್ ಅಂದ್ರೆ ನಾವ್ ಅದಕ್ಕೆ ಇನ್ನೊಂದು ವರ್ಡ್, ಮಲ್ಟಿಪ್ಲಿಕೇಶನ್ ಗೆ ಇನ್ನೊಂದು ವರ್ಡ್ ಪ್ರಾಡಕ್ಟ್ ಅಂತ ಇದೆ. ಹಾಗಾಗಿ ನಾವ್ ಇಲ್ಲಿ ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಸಿಂಬಾಲ್ ಅನ್ನ ಹಾಕಿ ಮಲ್ಟಿಪ್ಲೈ ಮಾಡ್ಬೇಕು. ಹಾಗಾದ್ರೆ ಎಕ್ಸ್ ವೈ ಇಂಟು ವೈ ಝೆಡ್ ಇಂಟು ಜೆಡ್ ಎಕ್ಸ್. ಓಕೆ, ಸೊ ಇಲ್ಲಿ ಏನ್ ಮಾಡ್ಬೇಕು ಹಾಗಾದ್ರೆ, ಎಕ್ಸ್ ವೈ ಝೆಡ್ ಜೆಡ್ ಎಕ್ಸ್ ಅಂತ ಇದೆ. ಸೊ ಇಲ್ಲಿ ಎಕ್ಸ್ ಇದೆ. ಓಕೆ, ಸೊ ಎಕ್ಸ್ ಅಂದಾಗ ಇಲ್ಲಿ ಇನ್ನೊಂದು ಎಕ್ಸ್ ಇದೆ ನೋಡ್ರಿ, ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ. ಓಕೆ, ಸೊ ಎಕ್ಸ್ ಇಂಟು ಎಕ್ಸ್ ಏನಾಗತ್ತ, ಎಕ್ಸ್ ಸ್ಕ್ವೇರ್ ಆಗತ್ತ. ವೈ ಸ್ಕ್ವೇರ್ ಆಗತ್ತ. ಜೆಡ್ ಇಂಟು ಜೆಡ್ ಸ್ಕ್ವೇರ್ ಆಗತ್ತ. ಹಾಗಾದ್ರೆ ಆನ್ಸರ್ ಏನಾಯ್ತು, ಎಕ್ಸ್ ವೈ ಇಂಟು ವೈ ಝೆಡ್ ಇಂಟು ಜೆಡ್ ಎಕ್ಸ್ ಮಾಡಿದಾಗ ನಮಗ ಆನ್ಸರ್ ಏನ್ ಬಂತ ಹೇಳ್ರಿ, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಜೆಡ್ ಸ್ಕ್ವೇರ್ ಅಂತ ಬಂತು. ಓಕೆ, ಸೊ ಇಷ್ಟು ಈಸಿ ಇದಾವ್ ಹೌದಾ. ಸಾರಿ, ಇಷ್ಟು ಈಸಿ ಇರ್ತಾವ, ಬಟ್ ಎಕ್ಸಾಮ್ ಒಳಗ ನೆನಪಾಗೋದಿಲ್ಲ. ಯಾಕೆ ಇರ್ಬೋದು ಹೇಳ್ರಿ, ಬಹಳ ಜನ ಸ್ಟೂಡೆಂಟ್ಸ್ ಈ ರೀತಿ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇರ್ತಾರೆ. ಇವಾಗ ನಾ ಹೇಳುವಾಗ ಬಹಳ ಈಸಿ ಇತ್ತು, ಇವತ್ತು ಟೀಚರ್ ಬಹಳ ಈಸಿಯಾಗಿ ಹೇಳ್ಕೊಟ್ರು. ನಾನ್ ಅಷ್ಟೆಲ್ಲ ಇವನ್ ನಿಮ್ ಸರ್ಸ್ ಇದ್ದಾಗೂ ನಿಮ್ಗೆ ಅನಿಸ್ತಿರ್ತೈತಿ ಇಲ್ಲ ಇವತ್ತೆಲ್ಲಾ ತಿಳಿತು, ಬಟ್ ಅದೇ ಕ್ವಶನ್ ಎಕ್ಸಾಮ್ ಒಳಗ್ ಬಂದಾಗ ನಿಮ್ಗ ಬರೀಲಿಕ್ಕೆ ಬರುದಿಲ್ಲ. ಯಾಕಿರ್ಬೋದು ಹೇಳ್ರಿ, ಅವಾಗ ನೆನಪಿರೋಂಗಿಲ್ಲ, ಸರಿಯಾಗಿ ನೀವು ಅದನ್ನ ಇನ್ನೊಂದ್ಸಲ ನೋಡ್ತಿರೋದಿಲ್ಲ ಹೌದಾ. ಯಾವುದೇ ಒಂದು ಸಬ್ಜೆಕ್ಟ್ ಅನ್ನ ನೀವು ಪದೇ ಪದೇ ಓದ್ತಾ ಇದ್ರೆ ಮಾತ್ರ ನೆನಪಿರ್ತೈತಿ ನಿಮ್ಗ, ಇಲ್ಲ ಅಂದ್ರದು ನೆನಪು ಉಳಿಯೋದಿಲ್ಲ. ಓಕೆ, ಸೊ ಇಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಇದೆ ನೋಡ್ರಿ. ನೀವು ಬರ್ಕೊಂಡ್ರಿ ಅಲ್ಲ, ನಾನು ರಬ್ ಮಾಡ್ಬಿಟ್ಟೆ. ಓಕೆ ಓಕೆ, ಸೆಕೆಂಡ್ ಒನ್ ಏನಿದೆ ನೋಡ್ರಿ, ಸೆಕೆಂಡ್ ಒನ್ ಎ ಮೈನಸ್ ಎ ಸ್ಕ್ವೇರ್ ಅಂಡ್ ಎ ಕ್ಯೂಬ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಓಕೆ, ಸೊ ಎ ಮೈನಸ್ ಎ ಸ್ಕ್ವೇರ್ ಎ ಕ್ಯೂಬ್ ಅಂತ ಇದೆ. ಓಕೆ, ಸೊ ಅಲ್ಲಿ ಏನಾಗಿದೆ, ಎ ಮೈನಸ್ ಎ ಸ್ಕ್ವೇರ್ ಎ ಕ್ಯೂಬ್ ಅಂತ ಇದೆ. ಸೊ ಪ್ರಾಡಕ್ಟ್ ಅಂದ್ರೆ ನಾವ್ ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಸಿಂಬಲ್ ಹಾಕಿ ಮೊದ್ಲೇ ನಾವು ಬರಿಬೇಕು. ಓಕೆ, ವಿ ಕ್ಯಾನ್ ರೈಟ್ ಹಿಯರ್ ಇನ್ ಬಿಟ್ವೀನ್ multiplication symbol. Okay, a minus a square into a cube. Okay, next ಇಲ್ಲೇ ನೋಡ್ರಿ, ವೇರಿಯಬಲ್ ಎಲ್ಲ ಸೇಮ್ ಇದಾವು. ನಾವ್ ಇವಾಗ ಏನ್ ಮಾಡ್ಬೇಕು, ಪವರ್ಸ್ ಗಳನ್ನ ಆಡ್ ಮಾಡ್ಬೇಕು, ಪವರ್ಸ್ ಗಳನ್ನ. ಓಕೆ, a 3 2 ಇಲ್ಲಿ ಏನು ಇಲ್ಲ ಅಂದ್ರೆ ಏನ್ ಇರ್ತೈತಿ, 1 ಇರ್ತೈತಿ. ಹಾಗಾಗಿ 3 2 5 5 plus 1 is 6. ಸೊ ಫಸ್ಟ್ ಇಲ್ಲ ಇನ್ನೂ ಒಂದ್ ಮರ್ತೀವಿ ನಾವು, ಏನಂದ್ರ ಮೊದಲ ಸಿಂಬಾಲ್ಸ್ ಗಳನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಸೊ ಹಾಗಾಗಿ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್. ಓಕೆ, ಸೊ ಎ ರೇಸ್ ಟು ಮೈನಸ್ ಎ ರೇಸ್ ಟು 6 ಅಂತ ಬಂತು ಇದರ ಆನ್ಸರ್. ಓಕೆ, ಮೈನಸ್ ಎ ರೇಸ್ ಟು 6. ವೆರಿ ಗುಡ್ ವೆರಿ ಗುಡ್. ಓಕೆ, ಸೊ ಹಾಗಾಗಿ ಏನಾಯ್ತು, ಸೆಕೆಂಡ್ ಒನ್ ಆಯ್ತು. ಆಮೇಲೆ ಥರ್ಡ್ ಒನ್ ಸ್ವಲ್ಪ ಬಹಳ ಡಿಜಿಟ್ ಇದಾವ್, ಸೊ ಅದೊಂದು ಸಾಲ್ವ್ ಮಾಡ್ತೇನೆ. ಫೋರ್ತ್ ಒನ್ ನೀವೇ ಮಾಡ್ಬೇಕಂತ. ಓಕೆ, ಸೊ ಆಲ್ರೆಡಿ ನಮಗ ಅದ್ರ ಮುಂದಿನ ನಮಗ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿ ಆನ್ಸರ್ಸ್ ಗಳು ಬರ್ತಾ ಇದಾವು. ವೆರಿ ಗುಡ್ ವೆರಿ ಗುಡ್. ನೀವು ಇಷ್ಟೊತ್ತವರೆಗೂ ಈಗ ಆಲ್ರೆಡಿ 6 o'clock ಆಗ್ಲಿಕ್ಕೆ ಬಂತು, ಬೆಳಗ್ಗಿಂದ ಕ್ಲಾಸ್ ಕೇಳ್ತಾ ಇದ್ದೀರಿ, ಇಷ್ಟೊತ್ತವರೆಗೂ ನಿಮಗೆ ಎನರ್ಜಿ ಇದೆ ಅಲ್ಲ. ವೆರಿ ಗುಡ್ ವೆರಿ ಗುಡ್. ಓಕೆ, ಅಪ್ರಿಶಿಯೇಟ್ ಮಾಡ್ಬೇಕು. ಓಕೆ, ಸೊ ಹಾಗಾದ್ರೆ ಬೋರಿಂಗ್ ಅಂತಿಲ್ಲಲ್ಲ ಕ್ಲಾಸ್, ಲಾಸ್ಟ್ ಕ್ಲಾಸ್ ಬೋರಿಂಗ್ ಅಂತೇನಿಲ್ಲಲ್ಲ. ಓಕೆ, ವೆರಿ ಗುಡ್. 2 4y 8y square, next 16y cube. ಸೊ ಎಷ್ಟಾಯ್ತು ನೋಡ್ರಿ, ಇದು ಆಲ್ರೆಡಿ ನಮಗ 1024 ಅಂತ ಬರ್ತಾ ಇದೆ ಆನ್ಸರ್. ಸೊ ಎಷ್ಟಾಗತ್ ನೋಡ್ರಿ, 2 into 4y into 8y square into 16y cube ಅಂತ ಇದೆ. ಹಾಗಾದ್ರೆ ಇದು ಆನ್ಸರ್ ಎಷ್ಟು ಬರ್ತೈತಿ, 2 4s 8 8 8s ಎಷ್ಟಾಯ್ತು 64. 64 into 16 ಮಾಡಿದ್ರೆ ನಮ್ಗೆ ಏನಾಗತ್ತೆ ಹೇಳ್ರಿ, 1024 ಇಲ್ಲೇ y ಹೌದಾ.
y ಕ್ಯೂಬ್ ಇದೆ, y ಸ್ಕ್ವೇರ್ ಇದೆ, ಇಲ್ಲಿ y ಇದೆ. ಹಾಗಾಗಿ ಏನಾಗತ್ತೆ ನನ್ಗಿಲ್ಲಿ ಇಲ್ಲಿ 1 ಆಗತ್ತ. ಸೊ ಏನಾಯ್ತು 3 2 1 ಏನಾಗತ್ತ y raised to 6 ಅಂತ ಆಗತ್ತ. ಸೊ ದಿಸ್ ಇಸ್ ದ ಆನ್ಸರ್ 1024 y raised to 6. ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ 4th 5th ನೀವೇ ಮಾಡ್ಬೋದಾ? ನೀವು ಆಮೇಲೆ ಮಾಡಿ. ಇನ್ ಕೇಸ್ ನಿಮ್ಗೆ ಡೌಟ್ಸ್ ಅಂತೂ ಬರ್ಲಿಕ್ಕೆ ಚಾನ್ಸೇ ಇಲ್ಲ ಅನ್ಕೋತೀನಿ, ಯಾಕಂದ್ರೆ ಅಷ್ಟು ಈಸಿ ಕ್ವಶನ್ಸ್ ಗಳದಾವು. ಹಾಗಾಗಿ ನೀವೇ ಅವನ್ನ ಸಾಲ್ವ್ ಮಾಡ್ರಿ. ಆಲ್ರೆಡಿ ಒಂದಿಷ್ಟು ಸ್ಕೂಲ್ ಸ್ಟೂಡೆಂಟ್ಸ್ ನಮಗೆ ರಿಪ್ಲೈ ಮಾಡಿದಾರೆ ಆನ್ಸರ್ಸ್ ಗಳನ್ನ ನಾನು ನೋಡಿದ್ದೀನಿ. ಓಕೆ, ಥ್ಯಾಂಕ್ ಯು. ಆಮೇಲೆ ನೆಕ್ಸ್ಟ್ ನಾವೀಗ ಏನ್ ಮಾಡ್ಬೇಕಂದ್ರ ಮಲ್ಟಿಪ್ಲೈಯಿಂಗ್ ಮೋನೋಮಿಯಲ್ ಬೈ ಅ ಪಾಲಿನಾಮಿಯಲ್. ಅಂದ್ರೆ ಈಗ ನಾವೇನ್ ಮಾಡಿದ್ವಿ, ಇವಾಗ ಎಕ್ಸಸೈಸ್ 8 ಪಾಯಿಂಟ್ ಇಲ್ಲಿವರೆಗೂ ನಮ್ಗ ಕಂಪ್ಲೀಟ್ ಆಯ್ತು. ಓಕೆ, ಸೊ ಎಕ್ಸಸೈಸ್ ನಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಕ್ಸಸೈಸ್ 8.2 ಆಯ್ತಾ, ಇಲ್ಲಿಗೆ ನಮ್ದು ಕಂಪ್ಲೀಟ್ ಆಯ್ತು. ಈ 5th ಮೇನ್ ಒಳಗ ನಾನು 3 ಕ್ವಶನ್ಸ್ ಗಳನ್ನ ಅಷ್ಟೇ ಸಾಲ್ವ್ ಮಾಡಿದ್ದೀನಿ. ಇನ್ 2 ಕ್ವಶನ್ಸ್ ಗಳದಾವು, ಅವ್ನು ನೀವು ಸಾಲ್ವ್ ಮಾಡ್ಲಿಕ್ಕೆ ಬಿಟ್ಟೇನಿ. ಎಲ್ಲಾ ಕ್ವಶನ್ಸ್ ಗಳನ್ನ ನಾನು ಸಾಲ್ವ್ ಮಾಡೋದಿಲ್ಲ, ಯಾಕಂದ್ರೆ ನೀವು ಇವನು ನೋಡಿ ಅವ್ನು ಸಾಲ್ವ್ ಮಾಡ್ಬೇಕು, ಅಂದಾಗ ನಿಮ್ಗ ಪರ್ಫೆಕ್ಟ್ ಆಗ್ತೈತಿ. ಓಕೆ, ಸೊ ಹಾಗಾಗಿ ನಾವು ಇಲ್ಲಿವರೆಗೂ ಎಕ್ಸಸೈಸ್ 8.2 ಮುಗೀತು. ಇನ್ನು ನೆಕ್ಸ್ಟ್ ಟಾಪಿಕ್ ಅಂದ್ರೆ ಇದೇ ಇದ್ರೊಳಗೆ ಮತ್ತೊಂದು ಟಾಪಿಕ್ ಅನ್ನ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಮಲ್ಟಿಪ್ಲೈಯಿಂಗ್ ಅ ಮೊನೋಮಿಯಲ್ ಬೈ ಅ ಪಾಲಿನಾಮಿಯಲ್. ಓಕೆ, ಸೊ ಮೊನೋಮಿಯಲ್ ಟು ಪಾಲಿನಾಮಿಯಲ್ ಅನ್ನ ಯಾವ ರೀತಿ ಅಂದ್ರೆ ಮೊನೋಮಿಯಲ್ ಟು ಬೈನಾಮಿಯಲ್ ಟ್ರೈನಾಮಿಯಲ್ ಅನ್ನ ಯಾವ ರೀತಿ ಮಲ್ಟಿಪ್ಲೈ ಮಾಡ್ಬೇಕು ಅನ್ನೋದನ್ನ ಕಲಿಯೋಣಂತ. ಓಕೆ, ಸೊ ಅದನ್ನ ಕಲಿಯೋಕ್ಕಿಂತ ಮುಂಚೆ ಈ ಒಂದು ಮಲ್ಟಿಪ್ಲಿಕೇಶನ್ ಮೇಲೆ ನಾನು ಮತ್ತೊಂದು ಆಕ್ಟಿವಿಟಿಯನ್ನ ನಿಮಗೆ ತೋರಿಸ್ತೀನಿ, ನೀವು ಆನ್ಸರ್ ಅನ್ನ ಹೇಳ್ಬೇಕು. ಓಕೆ ಓಕೆ, ವೆರಿ ಗುಡ್. ಸೊ ಇವಾಗ ಮತ್ತೊಂದು ಆಕ್ಟಿವಿಟಿ ನಿಮ್ಗೀಗ. ಓಕೆ, ರೆಡಿ ಇದ್ದೀರಲ್ಲ? ಓಕೆ, ವೆರಿ ಗುಡ್. ಒಂದ್ ಸೆಕೆಂಡ್. ಓಕೆ, ಓಕೆ ಓಕೆ 3a ಇಂಟು 2b. ಅಲ್ಲಿ ನೋಡ್ರಿ ಆಪ್ಷನ್ಸ್ ಗಳು ಏನಿದಾವ ನಮ್ಗೆ ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನ್ ನಿಮ್ಗೆ. ಓಕೆ, 6ab, ಆಮೇಲೆ 9a ಇದೆ, 6b ಅಂತ ಇದೆ, 6a ಸ್ಕ್ವೇರ್ b ಅಂತ ಇದೆ. ಹೌದಾ? ಏನಿರ್ಬೋದು ನೋಡ್ರಿ ಆನ್ಸರು? ಹೌದಾ? ಯಾರ ಆನ್ಸರ್ ಬರ್ತಾ ಇದೆಯಾ? ಓಕೆ ಓಕೆ, ಆಪ್ಷನ್ ಎ ಅಂತ ಬರ್ತಾ ಇದೆ. ವೆರಿ ಗುಡ್. ಓಕೆ, ವೆರಿ ಗುಡ್. ಸೌಂಡ್ ಕೇಳಿಸ್ತಾ ಇದೆ ಅಲ್ಲ ಅದ್ರಾಗ? ಓಕೆ, a pencil cost rupees 3x into plus 4. What is the cost of 8 such pencils? ಹೌದಾ? ಇವಾಗ ನೋಡ್ರಿ ಇಲ್ಲಿ ಎಷ್ಟಾಗತ್ತ? ಹೌದಾ? a pencil cost rupees 3x plus 4 ಅಂತ ಇದೆ. ಅದಕ್ಕೆ ನಾವು 8 ದಿಂದ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ಅಲ್ಲಿ ಮತ್ತೊಂದು ನಾನು ಕ್ಲಿಕ್ ಮಾಡಿದೆ, ಹೋಗ್ಬಿಡ್ತದೆ. ಓಕೆ, ಸೊ ಆನ್ಸರ್ ಏನಿರ್ಬೋದು ನೋಡ್ರಿ? 24x. ನೋಡ್ರಿ ಆಪ್ಷನ್ ಬಿ. ಓಕೆ, ಸೊ ಒಂದ್ಸಲ ಚಾಟ್ ಬಾಕ್ಸ್ ಅನ್ನ ಚೆಕ್ ಮಾಡ್ತೇನೆ ನೋಡ್ರಿ ನಾನು. ವೆರಿ ಗುಡ್, ಆಪ್ಷನ್ ಬಿ. ನೆಕ್ಸ್ಟ್, a cube has a side 4a centimeter, its volume will be. ನೋಡ್ರಿ, ಗೊತ್ತಿದ್ರೆ ಆನ್ಸರ್ ಮಾಡ್ರಿ. ಈ ಟೈಪ್ ಕ್ವಶನ್ ನೀವು ನೋಡಿಲ್ಲ, ಜಸ್ಟ್ ಇವಾಗಾದ್ರೂ ನೋಡಿದ್ರಿ. ನೋಡ್ರಿ ಸ್ವಲ್ಪ ಯಾವ್ದಿರ್ಬೋದು? ಬಿ 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 ಅಂತ ಬರ್ತಾ ಇದೆ. ಸೊ 64a ಸ್ಕ್ವೇರ್ ಸೆಂಟಿಮೀಟರ್ ಕ್ಯೂಬ್. ನೋ, ಎ ಕ್ಯೂಬ್ ಬರುತ್ತೆ ನೋಡ್ರಿ. ಓಕೆ, 64a ಕ್ಯೂಬ್. ನೋಡೋಣ ಆನ್ಸರ್ ಡಿ ಅಂತ ಹೇಳಿ. ವೆರಿ ಗುಡ್, ಆನ್ಸರ್ ಡಿ. ಓಕೆ, ನೆಕ್ಸ್ಟ್ 6xy ಇಂಟು 2xy ಸ್ಕ್ವೇರ್. 6xy ಇಂಟು 2xy ಸ್ಕ್ವೇರ್. ಚಾಟ್ ಬಾಕ್ಸ್ ಅನ್ನ ಚೆಕ್ ಮಾಡೋಣ. ಸಿ ಸಿ ಸಿ, ಬಿ ಡಿ, ಡಿ ಡಿ. ಇನ್ನು ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ? ಓಕೆ, ನೋಡೋಣವಾ? 6 2 12, x square y cube. x square y cube. Option D is the right answer. Okay. 2a into 3a plus 2. 2a into 3a plus 2.
ಇನ್ನೊಂದು 2 minutes ವೇಟ್ ಮಾಡ್ಬೋದಲ್ಲ, ಟೈಮ್ ಆಯ್ತು ಅಂತ ಹೇಳಿ ಬೇಜಾರ್ ಮಾಡ್ಕೋಬೇಡ್ರಿ. ಓಕೆ, ಸೊ 6a square plus 4a, 6a square plus 4a. Okay, very good. Next, a pool is 2a meter by 3a plus 2 meter. What will be its area? ಏನಿರ್ಬೋದು ನೋಡ್ರಿ, 2a into 3a plus 2 ಮಾಡ್ರಿ ನೋಡ್ರಿ, 6a square plus 4a. ನೋಡ್ರಿ ಯಾವ್ದಿರ್ಬೋದು ಆನ್ಸರ್, ಚಾಟ್ ಬಾಕ್ಸ್ ಚೆಕ್ ಮಾಡ್ತೀನಿ ತಡ್ರಿ 1 second. ಓಕೆ 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 ಓಕೆ. ಓ ನೋಡ್ರಿ, ಆಪ್ಷನ್ ಡಿ ನೋಡೋಣವಾ. ಓಕೆ, ವೆರಿ ಗುಡ್. ಬಹಳ ಜನ ಆಪ್ಷನ್ ಬಿ ಅನ್ನ ಕೊಟ್ಟಿರಿ. ಓಕೆ, ಸೊ ನೆಕ್ಸ್ಟ್ 4a plus 2b into 2a ಏನಾಗತ್ ನೋಡ್ರಿ. ಆಪ್ಷನ್ ಗಳನ್ನ ನೀವೇ ಓದ್ರಿ, ನಾನು ಆಪ್ಷನ್ ಓದ್ತಾ ಇದ್ದೆ ಮತ್ತೆ ಲೇಟ್ ಆಗ್ತಿದೆ. ಸೊ ಅದ್ರೊಳಗೆ ಕರೆಕ್ಟ್ ಆನ್ಸರ್ ಅನ್ನ ಚೂಸ್ ಮಾಡಿ ನನ್ಗೆ ಹೇಳ್ರಿ. 8a square. ಅಲ್ಲೇ ಆಪ್ಷನ್ ನೋಡ್ರಿ, ಬಿ ಬಿ ಅಂತ ಇದೆ. ಸೊ ಫಸ್ಟ್ ಒಂದ್ ಚೂರ್ ಚೆಕ್ ಮಾಡ್ರಿ ಅಲ್ಲಿ ಅದನ್ನ. ಹೌದಾ, 2 ಇಲ್ಲೇ 2 into 4 8a square ಇದೆ. ಆಮೇಲೆ ಪ್ಲಸ್ ಇಲ್ಲೇ 4 ಆದ್ಮೇಲೆ 4 ಆದ್ಮೇಲೆ ಎ ಬಿ ಅಂತ ಬರ್ಬೇಕಿತ್ತು. ಇಲ್ಲಿ ಆಪ್ಷನ್ಸ್ ಗಳಲ್ಲಿ ಎ ಬಿ ಎಲ್ಲಿಯೂ ಇಲ್ಲ. ಹೌದಾ, ಕಾಣಿಸ್ತಾ ಇದೆ. ಜಸ್ಟ್ ಇದನ್ನ ಕ್ಲಿಕ್ ಮಾಡೋಣ ಈಗ. ಮತ್ತೆ ಅಲ್ಲಿ ಆಪ್ಷನ್ ಯಾವುದು ಇಲ್ಲ, ಹಾಗಾಗಿ ಇದನ್ನ ಕ್ಲಿಕ್ ಮಾಡೋಣ. ಓಕೆ ಓಕೆ, ಡನ್. ನೆಕ್ಸ್ಟ್ 2a into 4ab, 2a into 4ab, 2a into 4ab. ಆಪ್ಷನ್ ಸಿ 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 ಅಂತ ಬರ್ತಾ ಇದೆ, ನೋಡೋಣ. 2 4s 8, a square b. ವೆರಿ ಗುಡ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. ಟೈಮ್ ಓಡ್ತಾ ಇದೆ ಅಲ್ಲಿ ನೋಡ್ರಿ ಸೈಡ್. ಮುಗೀತ್. 2ab square. ಓಕೆ, ಅಲ್ಲೇ ನೋಡ್ತಾ ಇದ್ದೀರಲ್ಲ ನೀವು, ಇಲ್ಲೇ ಸೈಡಿಗೆ ಒಂದು ಟೈಮ್ ಇರ್ತೈತಿ ನಮ್ಗೆ. ಹೌದಾ, ಅಲ್ಲಿ ಅಷ್ಟು ಟೈಮ್ ಒಳಗೆ ನಾವು ಅದನ್ನ ಆನ್ಸರ್ ಹೇಳಿ ಆಕ್ಟಿವಿಟಿಯನ್ನ ಮುಗಿಸ್ಬೇಕು. ಓಕೆ, ಹಾಗಾಗಿ ನಾನು ಫಾಸ್ಟ್ ಆಗಿ ಹೋಗ್ತಾ ಇರ್ತೀನಿ. ಅಲ್ಲಿ ನೋಡ್ರಿ, ಇನ್ನೂ 2 ಕ್ವಶನ್ಸ್ ಇದ್ದು ಅದರದ್ದು ಟೈಮ್ ಆಗಿದ್ದಕ್ಕೆ ತಂತಾನೆ ಮುಗಿದ್ ಹೋಗ್ಬಿಡ್ತು. ಓಕೆ, ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಈ ರೀತಿ ಆಕ್ಟಿವಿಟಿಯನ್ನ ಮಾಡಿಸುವಾಗ ನೀವು ಪಟಾಪಟ್ ಆನ್ಸರ್ ಅನ್ನ ಕೊಡ್ಬೇಕು. ಓಕೆ, ಸಾರಿ 3 minutes ಲೇಟ್ ಆಯ್ತು. ಓಕೆ, ಸೊ ಇಷ್ಟೊತ್ತವರೆಗೂ ಇವತ್ತು ಹೇಳಿರುವಂತ ಕ್ಲಾಸು ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಆಮೇಲೆ ಎಲ್ಲಾ ಸ್ಟೂಡೆಂಟ್ಸ್ಗೆ ನಾ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ. ಆಲ್ರೆಡಿ 6 o'clock ಆದ್ರೂ ನೀವು ಇಷ್ಟೊಂದು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ನನ್ನ ಕೇಳ್ತಾ ಇದ್ದೀರಿ. ಫಸ್ಟ್ ಎಲ್ಲಾ ಸ್ಟೂಡೆಂಟ್ಸಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್.